ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅವಶ್ಯಕತೆ ಇದೆ. ಆದ ಕಾರಣ ತಮ್ಮ ಕುಟುಂಬ ನಿಮ್ಮ ಮೇಲೆ ನಿಂತಿದೆ. ಎಲ್ಲರೂ ನೀವು ನಿಮ್ಮ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ, ಹೆಲ್ಮೆಟ್ ಧರಿಸಿಕೊಳ್ಳಿ. ಯಾರು ಹಾಕಿಲ್ಲ ಅವ್ರಿಗೆ ಮಾತ್ರ, ಯಾರು ಹಾಕಂಗಿಲ್ಲ ಅವ್ರಿಗೆ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ. ಓಕೆ. तू उर्दू बोल हाँ हाँ बोला ऐसा बोला. ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ. ಹಿಜಾಬ್ ವಿಚಾರ ಬಗ್ಗೆ ಅವ್ರನ್ನ ಹೇಳ್ತೀನಿ. ಎಕ್ಸಾಮ್ ಟೈಮಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ BJP ಟೈಮಲ್ಲಿ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕೆ ಗೃಹ ಸಚಿವರ ಜೊತೆ ನಾವು ಮಾತನಾಡಬೇಕಾಗುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ಗೃಹ ಇಲಾಖೆ ಇನ್ನೂ ಅದರ ಬಗ್ಗೆ ಭಾಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ. ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೀವಿ. ಎಕ್ಸಾಮ್ಗೆ ಇನ್ನು 1 ತಿಂಗಳಿದೆ ಸರ್. ಆಗ್ತೀವಿ. 1 ತಿಂಗಳು ಭಾಳ ದೊಡ್ಡ ಸಮಯ ಇದೆ. ದೆಹಲಿ ಹೋಗೋದು ಕರ್ನಾಟಕ ಬೋರ್ಡ್ ಉದ್ಘಾಟನೆ ಕರೆದ್ರೆ ಹೋಗ್ತೀವಿ. ನಾನೇ ಫೌಂಡೇಶನ್ ಹಾಕಿದ್ದು CM ಆಗಿದ್ದಾಗ. ಅವ್ರು ಕರೆದ್ರೆ ಹೋಗ್ತೇನೆ, ಕರೀದೇ ಇದ್ರೆ ಹೆಂಗೆ ಹೋಗುತ್ತೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ ಪರಮೇಶ್ವರ್ ಸರ್ ಹಿರಿಯ ಸಚಿವರು ಅಂತ ಮಾತು ನಡೀತಾ ಇದೆ ಸರ್. ಗೊತ್ತಿಲ್ಲಪ್ಪ ಯಾರು ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಲೀಡರ್ಶಿಪ್ಪಲ್ಲಿ ಸಚಿವರುಗಳು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡ್ತಾರೆ ಅಂತೆಲ್ಲ ನೀವು ಹಾಕ್ಕೊಂಡು ಹೊಡಿತಾ ಇದ್ದೀರ. ನನಗೆ ಗೊತ್ತಿಲ್ಲ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ. ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ. ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ನು ನಾವು ತೊಗೊಂಡೋಗ್ತಿಲ್ಲ, ಅಥವಾ ಯಾವ ಅಂಥ ರಾಜಕೀಯ ಬೆಳವಣಿಗೆಗಳು ಯಾವುದು ಕೂಡ ಇಲ್ಲ. ನಾನು ಮೊನ್ನೆನೂ ಹೇಳಿದೆ ನಿಮಗೆ, ನನಗೆ ಇಲಾಖೆ ಕೆಲಸ ಇದ್ದಾಗ ಹೋಗ್ತೀನಿ ಅನ್ನೋದು ಬಿಟ್ಟರೆ ಬೇರೆ ರೀತಿಯಲ್ಲಿ ನಾವು ಹೋಗಬಾರ್ದು ಅಂತೇನಿಲ್ಲ. ಹೋಗಬಾರ್ದು. ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ, ಯಲ್ಲಮ್ಮಗುಡ್ಡ ಸವದತ್ತಿ ದೇವಸ್ಥಾನದ ದರ್ಶನಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಭಕ್ತಾದಿಗಳಲ್ಲಿ ಕೆಲವು ಗೊಂದಲ ಮೂಡಿದೆ. ಕೆಲವು ಜನ ಗೊಂದಲ ಮೂಡಿಸ್ತಿರೋದ್ರಿಂದ ಗೊಂದಲ ಮೂಡಿದೆ. ದೇವಸ್ಥಾನ ಸಂಪೂರ್ಣವಾಗಿ ಭಕ್ತಾದಿಗಳಿಗೆ ದರ್ಶನಕ್ಕೆ 1 ವರ್ಷ 2 ವರ್ಷ ಬಂದ್ ಮಾಡಲಾಗ್ತಾ ಇದೆ ಅಂತ ಏನೋ ವದಂತಿ ಇದೆ. ಅದೆಲ್ಲ ಸುಳ್ಳು ವದಂತಿ. ಕೆಲವು ಜನ ಕಿಡಿಗೇಡಿಗಳು ವದಂತಿ ಹಂಚ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಯಾರು ಭಕ್ತಾದಿಗಳು ಯಾರು ಆ ವದಂತಿಗಳಿಗೆ ಕೊಡಬೇಕಾಗಿಲ್ಲ. ಎಂದಿನಂತೆ ದರ್ಶನದ ವ್ಯವಸ್ಥೆ ಇರುತ್ತೆ. ದೇವಸ್ಥಾನ ಬಂದಾಗುವ ಕುರಿತು ಎಲ್ಲ ಊಹಾಪೋಹಗಳು, ಗೊಂದಲಗಳು, ಆ ಥರದಾದಂಥ ಒಂದು ಪರಿಸ್ಥಿತಿ ಇಲ್ಲ. ದೇವಸ್ಥಾನ ನಿರಂತರವಾಗಿ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಇರುತ್ತದೆ. ಅದೇ ರೀತಿಯಾಗಿ ಈಗ ನಮಗೆ ಭಾರತ್ ಹುಣ್ಣಿಮೆ सर आज अध्यक्ष के अगेंस्ट अविश्वास प्रस्ताव रखा गया था VK कंगराली पंचायत में. यहाँ पर 34 सदस्य टोटल मेंबर है. 34 सदस्य में से 27 सदस्य प्रेजेंट थे. 27 सदस्य में वोटिंग प्रकार से नो कॉन्फिडेंस मोशन पास किया गया. नो कॉन्फिडेंस मोशन में 27 वोट्स अध्यक्ष के अगेंस्ट पाए गए. तो इस वोटिंग प्रकार से इमीडिएट आगे अध्यक्ष का
स्थान खाली कर दिया गया है और अध्यक्ष को इंस्ट्रक्शन दिए जाएंगे कि वो इमीडिएटली पीडीओ को सारे इंपॉर्टेंट लेटर्स, दस्तावेज, जो भी फाइनेंशियल फाइल्स है और कोई भी डोंगल है वो इमीडिएटली पीडीओ को सबमिट करें। इसके बाद का प्रोसेस ये रहेगा कि हम डीसी ऑफिस को एक लेटर लिखेंगे, 10 दिन में नए अध्यक्ष के नोटिफिकेशन निकला जाना चाहिए। उस प्रकार से रूल के हिसाब से हम आगे नए अध्यक्ष को सेलेक्ट करने का प्रोसीजर स्टार्ट करेंगे। नए अध्यक्ष कब तक ये हो जाएगा? पूरा प्रोटोकॉल के हिसाब से और रूल के हिसाब से किया जाएगा। अभी एसी ऑफिस का एज एन एसी इन्वॉल्वमेंट हमारा था नो कॉन्फिडेंस क्वेश्चन पास करने में। नेक्स्ट यहाँ से लेटर लिखा जाएगा और 10 डेज के अंदर नोटिफिकेशन किया जाएगा, क्योंकि डीसी ऑफिस से होगा अपॉइंटमेंಟ್। ಥ್ಯಾಂಕ್ ಯು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.